ಇಲ್ಲಿ ಮನುಷ್ಯ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದೆಂಬ ಮಾತಿಗೆ ಬೆಂಗಳೂರಿನಲ್ಲಿ ಬೇರೆಯವ್ರ ತೋಟದಲ್ಲಿ ಈಗ ಹೋಗ್ಕದ್ರೆ ನಾಯಿ ಹೊಡೆದಂಗೆ ಹೊಡಿತಾರೆ ಅಂತ ನಮಗೂ ಚಿಕ್ಕ ಗೋವಿಂದನ ತೋಟಕ್ಕೆ ನೀವು ಹೋಗಿ ಕದೀತಾ ಇದ್ದೀವಿ. ಇದಕ್ಕೆಲ್ಲ ನಿಮ್ಮ ಪ್ರೋತ್ಸಾಹ ಬೆಂಬಲ ಇರಲಿ ಅಂತ ಕೇಳ್ಕೊಂತೀನಿ. ನಿಂಗೂ ಒಂದು ಪೀಸ್ ತರ್ತೀನಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಹೋಗೋ. ಹೀಗೆ ನಡಿ ಮನೆಗೆ. ಬಾಯ್. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ಏನೋ ಸೌಂಡು ಇದು ಆಯಾ ಕೂತಲ್ವ ಮಾಮಸ್ ಕೂತಲ್ಲ ಇದು. ಅವ್ರಿಗೂ ಒಂದೊಂದು ಒಂದು 10% ನೀನು ಉಳ್ಕೊಳ್ಳಲ್ಲ ಬಾರ ತಗೊಂಡು ಆಮೇಲೆ ಅಳ್ಸ್ಕೊಂಡು ಬೇರೆ. ಸ್ವಲ್ಪ ಮುಂದೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಇನ್ನೂ ಸ್ವಲ್ಪ ಸ್ವಲ್ಪ ಹೈಟ್ ಇದೆ. ಓಕೆನಾ? ಮುಂದೆ ಒಂದು ಸ್ವಲ್ಪ ಹೋಗೋಣ. ಇದೊಂದು ಐತೆ, ಮುಂದೆ ಕಡೆ ಇನ್ನೊಂದು ಐತೆ. ಇಲ್ಲದೆ ನೋಡಿ, ಇಲ್ಲಿ ಸ್ವಲ್ಪ ಕೆಳಗಡೆ ಇದೆ. ಅವನಿಗೊಂದು ನಮಗೊಂದು ಬೇಡ, ಎರಡು ಮೂರದು. ಮತ್ತೆ ಏನು ಮಾಡೋಣ? ಮತ್ತೆ ಅದೇ ಇಲ್ಲ. ನಿರ್ತಿಸು ಒಂದೇನೋ ಇರೋದು. ಆ ಕಡೆ ಒಂದು ಐತಲ್ಲ, ಚೆನ್ನಾಗಿ ಕಾಣ್ತೀನಾ? ರಾತ್ರಿ 8 ಗಂಟೆಗೆ ಅಂತ ಬಿಸಿಲು, ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ಚಾಕು ಬೇಡವಾ? ಆಪರೇಷನ್ ರೆಸ್ಟ್ರಿಂಗ್. ಏನು ಯಾರೆಲ್ಲ ಏರ್ ಹಾಕ್ಬಿಟ್ಟವನೇ? ಇದೇನಾ? ಗಾಡಿ ಬರ್ತೈತೆ. ನೋಡ್ಲಾ ನನ್ ಮಗನೇ, ಕಳ್ತನ ಮಾಡ್ಬೇಕಾದ್ರೂ ಕಾನ್ಸಂಟ್ರೇಷನ್ ಚಂದಾಗಿರ್ಬೇಕು ಕಣ್ಲಾ. ಮುಗಿಸ್ಲಿಲ್ಲ ಅಂದ್ರೆ ನಿಮ್ ಹೀರೋ ಸೋತು. ಈಗೇನ್ ಮಾಡ್ತಾನೆ ನಿಮ್ ಹೀರೋ? ವಿಲ್ ಹಿ ಗಿವ್ ಅಪ್? ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ. ಓಕೆನಾ? ಲೋಕರ್ ಫೈನಲಿ ರಾತ್ರಿ 12 ಗಂಟೆಗೆ ಸರಿಯಾಗದೆ. ಸ್ಮೆಲ್ ಬರ್ತೈತಲ್ವಾ? ಘಮ ಸ್ಮೆಲ್ ಬರ್ತೈತೆ. 4 ದಿನ ಸೈಂಟಿಸ್ಟ್ ಚಂದು ಅದು ಎಕ್ಸ್ಕ್ಯೂಸ್ ಮೀ, ಸ್ಮೆಲ್ ನೋಡ್ರಿ ಒಂದ್ಸತಿ. ಹಲೋ ಗೈಸ್, ಈ ಥರ ಟ್ಯಾಲೆಂಟ್ಗಳನ್ನ ನೀವು ಕಲಿಬೇಕಂದ್ರೆ ನಮ್ಮಂಥವ್ರು ಕಲಾವಿದರು ಕಾಣಿಸ್ಕೊತೀವಿ. ನೀವು ಶ್ರಮ ಪಟ್ಟರೆ ಏನೋ ಆಯ್ತಪ್ಪ, ನಂಗೇನು ಬೈಕ್ ಬರ್ತಾ ಇಲ್ಲ. ನೀವೇ ಕಂಟಿನ್ಯೂ ಮಾಡ್ಕೊಂಬಿಡಿ. ನೀನು ಬೇರೆ ಎವರ ಯಶಸ್ಸು ನೋಡಿ ಅಳಬೇಡ, ಶ್ರಮ ಪಟ್ಟರೆ ನಿನ್ನ ಯಶಸ್ಸು ನೋಡಿ ಪ್ರಪಂಚವೇ ಸಂಭ್ರಮಿಸುತ್ತದೆ.
ಓಕೆ ಫ್ರೆಂಡ್ಸ್ ಬಾಯ್.